ಈಗಾಗಲೇ ಟಿವಿ9 ವಿಶೇಷವಾದ ಸಂದರ್ಶನ ರೆಡ್ಡಿ ಅವರ ಸಂದರ್ಶನವನ್ನ ಮಾಡಿದ್ರು. ಅದಕ್ಕೆ ಪ್ರತಿಯಾಗಿ ಈಗ ರಿಯಾಕ್ಷನ್ಸ್ ಕೂಡ ಬರ್ತಾ ಇದೆ. ನಾಗೇಂದ್ರ ಸಂತೋಷ್ ಲಾಡ್ ವಿರುದ್ಧ ಸಿಡಿದೆದ್ದ ರೆಡ್ಡಿ ಟಿವಿ9 ಸಂದರ್ಶನದಲ್ಲಿ ಜನಾರ್ದನ್ ರೆಡ್ಡಿ ಗಂಭೀರವಾದಂತ ಆರೋಪವನ್ನ ಮಾಡಿದ್ರು. ಈಗ ಅವರ ಆರೋಪಕ್ಕೆ ಸಿದ್ದರಾಮಯ್ಯನವರು ತಿರುಗೇಟನ್ನ ಕೊಟ್ಟಿದ್ದಾರೆ. ರೆಡ್ಡಿ ವಿರುದ್ಧ ಮಾತನಾಡ್ತಾ ತಪ್ಪುಗಳಿದ್ರೆ ಸಾಕ್ಷಿಗಳಿದ್ರೆ ಕೋರ್ಟ್ಗೆ ಹೋಗ್ಲಿ, ಸಂತೋಷ್ ಹೆಗಡೆ ಅವರ ವರದಿಯನ್ನ ಆಧರಿಸಿ ನಾನು ಹೋರಾಟ ಮಾಡಿದ್ದು. ಸಂತೋಷ್ ಹೆಗಡೆ ವರದಿ ಕೊಟ್ಟಿದ್ರು. ಸಂತೋಷ್ ಲಾಡ್ ನಾಗೇಂದ್ರ ಬಗ್ಗೆ ವರದಿ ನೀಡಿಲ್ಲ, ಇದನ್ನ ಈಗ ಹೇಳಿದ್ರೆ ಬೇಕಾದ್ರೆ ಕೋರ್ಟ್ಗೆ ಹೋಗ್ಲಿ ಅಂತ ಜನಾರ್ದನ್ ರೆಡ್ಡಿಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು ನೇರವಾಗಿ ಈಗ ರೆಡ್ಡಿ ವಿರುದ್ಧ ಆರೋಪವನ್ನ ಮಾಡ್ತಾ ಇದ್ದಾರೆ. ನಾನು ಹೋರಾಟ ಮಾಡಿದ್ದು ಜನಾರ್ದನ್ ರೆಡ್ಡಿ ಅವರ ವಿರುದ್ಧ ಹೋರಾಟ ಮಾಡಿದ್ದು ಸಂತೋಷ್ ಹೆಗಡೆ ವರದಿಯನ್ನ ಆಧರಿಸಿ, ಅವರೇನಾದ್ರು ತಪ್ಪು ಕಂಡಿಡಿದ್ರೆ ಕೋರ್ಟ್ಗೆ ಹೋಗ್ಲಿ ಅಂತ ಹೇಳಿದ್ದಾರೆ. ಸರ್, ಜನಾರ್ದನ್ ರೆಡ್ಡಿ ಅವರು ಒಂದು ಆರೋಪ ಮಾಡಿದ್ದಾರೆ ಸರ್. ನೀವು ಜನಾರ್ದನ್ ರೆಡ್ಡಿ ಅವ್ರ ಮೇಲೆ ಆರೋಪ ಮಾಡಿದ್ರಿ, ಅದೇ ರೀತಿಯಾದಂಥ ಆರೋಪ ಸಂತೋಷ್ ಲಾಡ್ ಅವ್ರ ಮತ್ತೆ ನಾಗೇಂದ್ರ ಅವ್ರ ಮೇಲಿದೆ. ಅವ್ರನ್ನ ಸಚಿವ ಸಂಪುಟದಲ್ಲಿ ಇರಿಸಿಕೊಂಡಿದ್ದಾರೆ. ಗಣಿ ಆರೋಪ ಸರ್, ಅಕ್ರಮ ಗಣಿಗಾರಿಕೆ ಎಲ್ಲ. ಅಪೂರ್ವ ಜೇನು ಸಾಕಣೆ ಮಾಡಿ ವರ್ಷಕ್ಕೆ 5 ಕೋಟಿ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ನನ್ನ ಮೇಲೆ ಏನು ಕೇಸ್ ಇತ್ತು ಅದೇ ಕೇಸ್ಗಳು ನಾಗೇಂದ್ರ ಮತ್ತೆ ಸಂತೋಷ್ ಲಾಡ್ Let him go to the court. If there are cases against him, ಅವರು ಕೋರ್ಟ್ಗೆ ಹೋಗಲಿ. ತಪ್ಪುಗಳಿದ್ರೆ ಸಾಕ್ಷ್ಯ ಇದ್ರೆ ಕೋರ್ಟ್ಗೆ ಹೋಗಿ. ಅಲ್ಲ, ನೀವು ಹೋರಾಟ ಮಾಡಿದ್ರಿ ಸರ್ ಜನಾರ್ದನ್ ರೆಡ್ಡಿ ವಿರುದ್ಧ. ಹೋರಾಟ ಬೇರೆಯಪ್ಪ. ಅವತ್ತು ಜನಾರ್ದನ್ ರೆಡ್ಡಿ ಇವ್ರ ಮೇಲೆ ಯಾರು ನಮ್ಮ ಹೆಗ್ಡೆ ಯಾರು ಸಂತೋಷ್ ಹೆಗ್ಡೆ ರಿಪೋರ್ಟ್ ಕೊಟ್ಟಿದ್ರ? ಇವ್ರ ಮೇಲೆ ರಿಪೋರ್ಟ್ ಕೊಟ್ಟಿದ್ರಿ ಅಂದ್ರೆ ಸಂತೋಷ್ ಹೆಗ್ಡೆ ಅವರು ವರದಿ ಕೊಟ್ಟಿದ್ದಾರೆ ಜನಾರ್ದನ್ ರೆಡ್ಡಿ ಮೇಲೆ. ಜನಾರ್ದನ್ ರೆಡ್ಡಿ ಅವರು ರಿಪಬ್ಲಿಕ್ ಆಫ್ ಬಳ್ಳಾರಿ ಮಾಡಕ್ ಹೊರಟಿದ್ದಾರೆ, ಅಕ್ರಮ ಗಣಿಗಾರಿಕೆ ಮಾಡ್ತಾ ಇದ್ದಾರೆ, ಕೋಟಿಗಟ್ಟಲೆ ಹಣ ವಸೂಲು ಮಾಡ್ತಾ ಇದ್ದಾರೆ ಅಂತ ಕೊಟ್ಟಿರೋದು ವರದಿ. ಅದರ ಆಧಾರದ ಮೇಲೆ ನಾನು ಚಳುವಳಿ ಮಾಡಿದ್ದು, ಅದನ್ನು ಅಸೆಂಬ್ಲಿನಲ್ಲಿ ಪ್ರಸ್ತಾಪ ಮಾಡಿದೆ. ಅವರು ನನ್ನ ಮೇಲೆ ಜಗಳಕ್ಕೆ ಬಿದ್ದರು, ಯಡಿಯೂರಪ್ಪನವರು, ಜನಾರ್ದನ್ ರೆಡ್ಡಿ ಗುಂಪು ಎಲ್ಲ. ಅದಕ್ಕೆ ನಾನು ಪಾದಯಾತ್ರೆ ಮಾಡಿದೆ. ಸಂತೋಷ್ ಹೆಗ್ಡೆ ಅವರು ಸಂತೋಷ್ ಲಾಡ್ ಮೇಲೆ ಇನ್ನೊಬ್ಬರ ಮೇಲೆ ಕೊಟ್ಟಿಲ್ಲ ವರದಿ. ಈಗ ಹೇಳಿದ್ರೆ ಲೆಟ್ ಹಿಮ್ ಗೋ ಟು ದಿ ಕೋರ್ಟ್. ಇದು ಸಿದ್ದರಾಮಯ್ಯನವರು ಹೇಳ್ತಾ ಇರುವಂಥ ಮಾತು. ಹಾಗಾದರೆ ಟಿವಿ9 ಸಂದರ್ಶನದಲ್ಲಿ ರೆಡ್ಡಿ ಅವರು ಏನಂತ ಹೇಳಿದ್ರು? ರೆಡ್ಡಿ ಅವರು ಪ್ರಮುಖವಾಗಿ ನಾಗೇಂದ್ರ ಅವ್ರ ಬಗ್ಗೆ ಮಾತನಾಡ್ತಾರೆ, ಸಂತೋಷ್ ಲಾಡ್ ಅವ್ರ ಬಗ್ಗೆ ಮಾತನಾಡ್ತಾರೆ. ನನ್ನ ವಿರುದ್ಧ ಹೋರಾಟ ಮಾಡಿದಂಥ ಸಿದ್ದರಾಮಯ್ಯನವರು ನಾಗೇಂದ್ರ ವಿರುದ್ಧ ಕೂಡ ನನ್ನದೇ ಕೇಸಲ್ಲಿ ಅವರು ಕೂಡ ಭಾಗಿಯಾಗಿದ್ದಾರೆ. ಇಬ್ಬರು ಕೂಡ ಒಟ್ಟಾಗಿನೇ ಕೋರ್ಟ್ ಮೆಟ್ಲಲ್ಲಿ ಕೋರ್ಟ್ಗೆ ಹೋಗ್ತಾ ಇದ್ದೀವಿ. ಇದರ ಜೊತೆಗೆ ಸಂತೋಷ್ ಲಾಡ್ ವಿರುದ್ಧ ಕೂಡ ಈಗಾಗಲೇ ಸುಪ್ರೀಂ ಕೋರ್ಟ್ ಲೈಸೆನ್ಸ್ ರದ್ದು ಮಾಡಿದೆ ಗಣಿಗಾರಿಕೆದು. ಇದು ಯಾವುದ್ರ ಬಗ್ಗೆ ಕೂಡ ಮಾತಾಡ್ತಾ ಇಲ್ವಲ್ಲ ಅಂತ ರೆಡ್ಡಿ ಅವ್ರು ಹೇಳಿದ್ರೆ, ಇನ್ನು ಸಿದ್ದರಾಮಯ್ಯನವರು ಕೂಡ ತಿರುಗೇಟನ್ನು ಕೊಟ್ಟರು. ಹಾಗಾದರೆ ರೆಡ್ಡಿ ಏನಂದ್ರು, ಸಿದ್ದರಾಮಯ್ಯನವರು ಏನಂದ್ರು ನೋಡೋಣ ಬನ್ನಿ. ನಿಮ್ಮೇಲೆ ಆರೋಪಗಳಿದೆ, ಭ್ರಷ್ಟಾಚಾರದ ಆರೋಪ ಇದೆ, ಗಣಿಗಾರಿಕೆ ಆರೋಪ ಇದೆ, ಬೇರೆ ಬೇರೆ ಆರೋಪಗಳಿದೆ. ಅಟ್ ದ ಸೇಮ್ ಟೈಮ್ ಇವತ್ತಿನ ಸರ್ಕಾರದಲ್ಲಿ ಯಾರಿದ್ದಾರೆ, ನಾಗೇಂದ್ರ ಇರ್ಬೋದು ಅಥವಾ ಇನ್ನಿತರ ಬೇರೆ ಬೇರೆ ರಾಜಕೀಯ ನಾಯಕರು ಇರ್ಬೋದು, ಅವರು ಕೂಡ ನಿಮ್ಮ ಥರನೇ ನಿಮ್ಮ ಜೊತೆಗೇ ಆರೋಪವನ್ನು ಹೊತ್ತಂಥವ್ರು. ಜೊತೆಯಲ್ಲಿ ಆರೋಪ ಹೊತ್ತಿರೋದಕ್ಕಿಂತ ಕೂಡ ನನ್ನ ಜೊತೆಯಲ್ಲಿ ನನ್ನ ಕೇಸ್ಗಳಲ್ಲಿ ಕೋರ್ಟಿಗೆ ಓಡಾಡ್ತಾ ಇರುವಂಥವ್ರು ಸಂತೋಷ್ ಲಾಡ್ ಅವರು ಇದ್ದಾರೆ. ಅವರ ಗಣಿಗಾರಿಕೆ ಲೈಸೆನ್ಸೇ ರದ್ದಾಗಿದೆ ಸುಪ್ರೀಂ ಕೋರ್ಟಿಂದ. ಸಂತೋಷ್ ಲಾಡ್ ಅವರು ಗಣಿಗಾರಿಕೆಯೇ ಲೈಸೆನ್ಸೇ ರದ್ದಾಗಿದೆ. ಹಿಂದಿನ ಸರ್ಕಾರದಲ್ಲಿ, ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಸಂತೋಷ್ ಲಾಡ್ ಅವರು ಇರುವಂಥ ಸಂದರ್ಭದಲ್ಲಿ ಈ ಆರೋಪಗಳು ಬಂದಾಗ ಅವ್ರನ್ನ ಮಂತ್ರಿಮಂಡಲದಿಂದ ತೆಗೆದುಹಾಕಿದ್ರು. ಆದರೆ ಇವತ್ತು ಅದೇ ಮಂತ್ರಿಮಂಡಲದಲ್ಲಿ ಮತ್ತೆ ಅವ್ರನ್ನ ಪುನಃ ತಗೊಂಡಿದ್ದಾರೆ. 4 ವರ್ಷ ಜೈಲಲ್ಲಿ ಇಟ್ಟರೂ ಕೂಡ ಅವ್ರಿಗೆ ಒಂದು ನಾನು ತಪ್ಪು ಮಾಡಿದ್ದೀನಿ ಅನ್ನೋದು ಕೂಡ ಅವ್ರ ಕೈಗೆ ಸಿಗಲಿಲ್ಲ. ಇವತ್ತೇನು ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿ ಮಾಡಿದರು ನಾಗೇಂದ್ರ ಅವರನ್ನು, ಇವತ್ತು ನಾಗೇಂದ್ರನ 9 CBI ಪ್ರಕರಣಗಳಲ್ಲಿದ್ದಾರೆ. ಅವರನ್ನೇ ಇವತ್ತಲ್ಲಿ ಇನ್ಚಾರ್ಜ್ ಮಿನಿಸ್ಟ್ರಾಗಿ ಮಾಡಿದ್ದಾರೆ. ಇವತ್ತು ನನ್ನ ವಿಚಾರದಲ್ಲಿ ಬಂದಾಗ ಅದೇ UPA ಸರ್ಕಾರ ಈ ಹಿಂದೆ ಸಾಕ್ಷಿಗಳಿಗೆ ತೊಂದರೆ ಮಾಡ್ತಾರೆ ಅಂತೇಳಿ ಬಳ್ಳಾರಿ ಜಿಲ್ಲೆಯಿಂದ ಹೊರಗಡೆ ಇಡಬೇಕು ಅಂತೇಳಿ ಅವ್ರು ಕೇಳಿದರು. ಇವತ್ತು ಅದೇ ನಾಗೇಂದ್ರನ್ನ ತಗೊಂಡೋಗಿ 9 ಕೇಸ್ಗಳಿರೋ ನಾಗೇಂದ್ರ ಅವರನ್ನು ಇವತ್ತು ಬಳ್ಳಾರಿ ಜಿಲ್ಲೆಗೆ ಉಸ್ತುವಾರಿ ಸಚಿವರನ್ನಾಗಿ ಮಾಡಿದ್ದಾರೆ. ರೆಡ್ಡಿ ಅವರು ಒಂದು ಆರೋಪ ಮಾಡಿದ್ದಾರೆ ಸರ್. ನೀವು ಜನಾರ್ದನ್ ರೆಡ್ಡಿ ಅವ್ರ ಮೇಲೆ ಆರೋಪ ಮಾಡಿದ್ರಿ, ಅದೇ ರೀತಿಯಾದಂಥ ಆರೋಪ ಸಂತೋಷ್ ಲಾಡ್ ಅವ್ರ ಮತ್ತೆ ನಾಗೇಂದ್ರ ಅವ್ರ ಮೇಲಿದೆ. ಅವ್ರನ್ನ ಸಚಿವ ಸಂಪುಟದಲ್ಲಿ ಇರಿಸಿಕೊಂಡಿದ್ದಾರೆ. ಗಣಿ ಆರೋಪ ಸರ್, ಅಕ್ರಮ ಗಣಿಗಾರಿಕೆ ಎಲ್ಲ. ಅವ್ರು ನನ್ನ ಮೇಲೆ ಏನು ಕೇಸ್ ಇತ್ತು ಅದೇ ಕೇಸ್ಗಳು ನಾಗೇಂದ್ರ ಮತ್ತೆ ಸಂತೋಷ್ ಲಾಡ್ ಲೆಟ್ ಹಿಮ್ ಗೋ ಟು ದಿ ಕೋರ್ಟ್. If there are cases against him, ಅವರು ಕೋರ್ಟ್ಗೆ ಹೋಗಲಿ.
ತಪ್ಪುಗಳಿದ್ರೆ ಸಾಕ್ಷ್ಯ ಇದ್ರೆ ಕೋರ್ಟ್ಗೆ ಹೋಗಿ. ಅಲ್ಲ, ನೀವು ಹೋರಾಟ ಮಾಡಿದ್ರಿ ಸರ್ ಜನಾರ್ದನ್ ರೆಡ್ಡಿ ವಿರುದ್ಧ. ಹೋರಾಟ ಬೇರೆಯಪ್ಪ. ಅವತ್ತು ಜನಾರ್ದನ್ ರೆಡ್ಡಿ ಇವ್ರ ಮೇಲೆ ಯಾರು ನಮ್ಮ ಹೆಗ್ಡೆ ಯಾರು ಸಂತೋಷ್ ಹೆಗ್ಡೆ ರಿಪೋರ್ಟ್ ಕೊಟ್ಟಿದ್ರ? ಇವ್ರ ಮೇಲೆ ರಿಪೋರ್ಟ್ ಕೊಟ್ಟಿದ್ರೆ ಅಂದ್ರೆ ಸಂತೋಷ್ ಹೆಗ್ಡೆ ಅವರು ವರದಿ ಕೊಟ್ಟಿದ್ದಾರೆ ಜನಾರ್ದನ್ ರೆಡ್ಡಿ ಮೇಲೆ. ಜನಾರ್ದನ್ ರೆಡ್ಡಿ ಅವರು ರಿಪಬ್ಲಿಕ್ ಆಫ್ ಬಳ್ಳಾರಿ ಮಾಡಕ್ಕೆ ಹೊರಟಿದ್ದಾರೆ, ಅಕ್ರಮ ಗಣಿಗಾರಿಕೆ ಮಾಡ್ತಾ ಇದ್ದಾರೆ, ಕೋಟಿಗಟ್ಟಲೆ ಹಣ ವಸೂಲು ಮಾಡ್ತಾ ಇದ್ದಾರೆ ಅಂತ ಕೊಟ್ಟಿರೋದು ವರದಿ. ಅದರ ಆಧಾರದ ಮೇಲೆ ನಾನು ಚಳುವಳಿ ಮಾಡಿದ್ದು, ಅದನ್ನು ಅಸೆಂಬ್ಲಿನಲ್ಲಿ ಪ್ರಸ್ತಾಪ ಮಾಡಿದೆ. ಅವರು ನನ್ನ ಮೇಲೆ ಜಗಳಕ್ಕೆ ಬಿದ್ದರು, ಯಡಿಯೂರಪ್ಪನವರು, ಜನಾರ್ದನ್ ರೆಡ್ಡಿ ಗುಂಪು ಎಲ್ಲ. ಅದಕ್ಕೆ ನಾನು ಪಾದಯಾತ್ರೆ ಮಾಡಿದೆ. ಸಂತೋಷ್ ಹೆಗ್ಡೆ ಅವರು ಸಂತೋಷ್ ಲಾಡ್ ಮೇಲೆ ಇನ್ನೊಬ್ಬರ ಮೇಲೆ ಕೊಟ್ಟಿಲ್ಲ ವರದಿ. ಈಗ ಹೇಳಿದ್ರೆ ಲೆಟ್ ಹಿಮ್ ಗೋ ಟು ದಿ ಕೋರ್ಟ್.